ಹಲೋ ಗಾಯ್ಸ್, ನಿಮ್ಗೊಂದು ಗುಡ್ ನ್ಯೂಸು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ನಿಮ್ಗೊಂದು ಪ್ರೈಸ್ ಮನಿಯನ್ನು ಡಿಕ್ಲೇರ್ ಮಾಡ್ತಾವ್ರೆ. ಯಾರ್ಯಾರಿಗೆ ಅಂದರೆ 2024-2025 ಬ್ಯಾಚ್ ಅವ್ರಿಗೆ. ಸ್ಕಾಲರ್ಶಿಪ್ ನೇಮ್ ಬಂದುಬಿಟ್ರೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ. ಯಾರು ಕನೆಕ್ಟ್ ಮಾಡ್ತಾವ್ರೆ ಅಂತಂದರೆ SWD ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು. ಯಾರ್ಯಾರಿಗೆ ಅಂತಂದರೆ SC/ST ಸ್ಟೂಡೆಂಟ್ಸ್ಗೆ. ಅವರು ಅಕಾಡೆಮಿಕ್ ಇಯರು 2024-2020 ಫಾಸ್ಟ್ ಇಯರ್, ಐ ಮೀನ್ ಸೆಕೆಂಡ್ ಇಯರ್ ಪಾಸ್ಡ್ ಔಟು, ಡಿಗ್ರಿ ಪಾಸ್ಡ್ ಔಟ್ ಯಾರಾದರೂ ಆಗಿರ್ಬೋದು. 2024-2025 ಪಾಸ್ಡ್ ಔಟ್ ಆಗಿರ್ಬೋದು. ಹಂಗಂದರೆ ನೀವೇ ಸೆಕೆಂಡ್ PUC ಯಾರು ಪಾಸ್ ಆಗಿದ್ರೆ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರೈಸ್ ಮನಿ ಎಷ್ಟು ಬರುತ್ತೆ ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟು 20,000ರಿಂದ 35,000ವರೆಗೂ ಬರುತ್ತೆ. ಪ್ರೆಸೆಂಟ್ ನೀವು ಸೆಕೆಂಡ್ PUCಯಲ್ಲಿ ಇದ್ದೀರ, ಅದಕ್ಕಾಗಿ ನಿಮ್ಗೆ 20,000 ಬರುತ್ತೆ, ಕನ್ಫರ್ಮಾಗಿ ಬರುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ ಆಲ್ರೆಡಿ SC ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ST ಸ್ಟೂಡೆಂಟ್ಸ್ಗೆ ಜೂನ್ 2025 ಸ್ಟಾರ್ಟ್ ಆಗುತ್ತೆ. ಅವ್ರು ಬೇಕಾದರೆ ಅಪ್ಲೈ ಮಾಡಿ ಬೇಗ. ಆ್ಯಂಡ್ ಇನ್ನು ಲಾಸ್ಟ್ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಅಷ್ಟು ಹೊತ್ತು ವೆಯ್ಟ್ ಮಾಡೋದು ಯಾಕೆ, ಹೋಗಿ ಅಪ್ಲೈ ಮಾಡಿ. ಆ್ಯಂಡ್ ಅಪ್ಲಿಕೇಶನ್ ಮೋಡ್ ಬಂದುಬಿಟ್ಟು ಆನ್ಲೈನಲ್ಲೇ ಇರುತ್ತೆ, ನಿಮ್ಮೇನು ಆಫ್ಲೈನಲ್ಲಿ ಇರೋಲ್ಲ. ಆನ್ಲೈನಲ್ಲಿ ಹೋಗ್ಬಿಟ್ಟು ನೀವು ಆಗ್ಬೋದು, ಇಲ್ಲಾಂದರೆ ನೀವು ಮೊಬೈಲಲ್ಲಿ ಆಗ್ಬೋದು. ಇಲ್ಲಾಂತಂದರೆ ಸೇಫರ್ಸ್ ಇನ್ನೂ ಒಂದು ಸೈಬರ್ ಹೋಗಿ ಅಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ, ಅಲ್ಲಿಗೆ ಹೋಗಿ. ನೆಕ್ಸ್ಟ್ ಈಗ ಈ ಪ್ರೊಸೀಜರ್ ಹೇಗಿರುತ್ತೆ ಅಂತಂದರೆ ಇದು ಇಲ್ಲಿ ನೋಡ್ಬೋದು ನೀವು. ಸ್ಕಾಲರ್ಶಿಪ್ ಅಮೌಂಟು ಸೆಕೆಂಡ್ PUC ಇಲ್ಲಾಂದರೆ ನೀವು ಡಿಪ್ಲೊಮಾ ಪಾಸ್ ಆಗಿದ್ದರೆ ನಿಮಗೆ 20,000 ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಇಲ್ಲ ನಾನು ಬೇರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಅಂತಂದರೆ 25,000 ಬರುತ್ತೆ. ಇಲ್ಲ ನಾನು ಪೋಸ್ಟ್ ಗ್ರಾಜುಯೇಷನ್ MA MSc ಈ ಥರ ಮಾಡಿದ್ದೀನಿ ಅಂದರೆ 30,000 ಬರುತ್ತೆ. ಆ್ಯಂಡ್ ಅದೇ ನೀವು ಅಗ್ರಿಕಲ್ಚರು, ಇಂಜಿನಿಯರಿಂಗು, ವೆಟರ್ನರಿ, ಮೆಡಿಸಿನ್ ಕಂಪ್ಲೀಟ್ ಮಾಡಿದರೆ ನಿಮಗೆ 35,000 ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ನೀವು ಸ್ಟೆಪ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಡಾಕ್ಯುಮೆಂಟ್ಸು ರಿಕ್ವೈರ್ಡು ಇದು ಇರುತ್ತೆ, ಸ್ಕ್ರೀನ್ಶಾಟ್ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈಗ ಪ್ರೊಸೀಜರ್ ಏನಿರುತ್ತೆ ಅಂತಂದರೆ ಸ್ಟೆಪ್ 1, ವಿಸಿಟ್ ದಿ ಅಫಿಷಿಯಲ್ ವೆಬ್ಸೈಟ್ ಆಫ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಅದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ. ಆ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡಿ. ನೀವು ಡೈರೆಕ್ಟ್ ಸೈಬರ್ ಹೋದರೆ ಅವರೇ ಮಾಡ್ತಾರೆ. ಬಟ್ ದ ಥಿಂಗ್ ಈಸ್, ಫಸ್ಟ್ ನೀವು ನಿಮ್ಮ SLC ರಿಜಿಸ್ಟರ್ ನಂಬರನ್ನು ನೀವು ಪಾಸ್ ಆಗಿದೆ ತಕ್ಷಣ ಯಾಸ್ಪ ನಿಮ್ಮ ಆಧಾರ್ ಪ್ರಕಾರ ಆಧಾರ್ ಕಾರ್ಡ್ ನಿಮ್ಮ ನೇಮ್ ಯಾವ ರೀತಿ ಇರುತ್ತೋ ಆ ರೀತಿ SATS ID ಮುಖಾಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಅದು ಸ್ವಿಚ್ ಆಗುತ್ತೆ. ಆದ ನಂತರ ಏನಾಗುತ್ತೆ, ನಿಮ್ಮ ನೇಮ್ ಮ್ಯಾನ್ಯುಲಾಗಿ ನೀವು ಎಂಟರ್ ಮಾಡಬೇಕು ಆ್ಯಸ್ ಪರ್ ಆಧಾರ್ ಕಾರ್ಡು. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ಒಂದು ಆನ್ಲೈನ್ ಫಾರ್ಮ್ ಕೊಡ್ತಾರೆ, ಲೈಕ್ ಸೈಬರ್ ಸೆಕ್ಯೂರಿಟಿ. ಲೈಕ್ ನೀವು ಸೈಬರಲ್ಲಿ ಹೋದರೆ ಅವರೇ ಆನ್ಲೈನಲ್ಲಿ ಫಾರ್ಮ್ ಕೊಡ್ತಾರೆ. ಆ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಎಲ್ಲ ಫಾರ್ಮಲ್ಲಿ ಬರೀಬೇಕು, ಮ್ಯಾನ್ಯುಲಾಗಿ ಬರೀಬೇಕು. ಅದಾದಮೇಲೆ ನಿಮ್ಮ ಫೋಟೋಸ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು, ಇಲ್ಲಾಂತಂದರೆ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, ಇವೆಲ್ಲ ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತದೆ. ಇಲ್ಲಾಂತಂದರೆ ನೀವು ಡೈರೆಕ್ಟ್ ನಿಮಗಿನ್ನ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತಂದರೆ ನೀವು ಡೈರೆಕ್ಟ್, ಇಲ್ಲಾಂದರೆ ನೀವು ಆನ್ಲೈನ್ ಪ್ರಿಂಟೌಟನ್ನು ಆಗ್ಬೋದು ರಿಜಿಸ್ಟರ್ ನಂಬರ್ ಹಾಕಿ. ಇದಾದಮೇಲೆ ಇಂಪಾರ್ಟೆಂಟ್ ಅಂತಂದರೆ ನೀವು ಎಷ್ಟೇ ಆಗಿದ್ರೂ ನಿಮಗೆ ಸ್ಕಾಲರ್ಶಿಪ್ ಬರೋಲ್ಲ ಇದು ಮಾಡಲಿಲ್ಲ ಅಂತಂದರೆ. ನೀವೇನು ಮಾಡಬೇಕಂತಂದರೆ ಈ ಸ್ಕಾಲರ್ಶಿಪ್ ಆದಮೇಲೆ ಸೈಬರ್ ಅವರು ಈ ಅಕ್ನಾಲಜ್ಮೆಂಟ್ ಕೊಡ್ತಾರೆ. ಅಕ್ನಾಲಜ್ಮೆಂಟ್ ಏನು ಮಾಡಬೇಕಂತಂದರೆ ನೀವು ಮತ್ತೆ ಕಾಲೇಜ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ರೆಸ್ಪೆಕ್ಟು ಕಾಲೇಜ್ಗೆ ಹೋಗ್ಬಿಟ್ಟು ನಿಮ್ಮ ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಿಮ್ಮ 10th ಮಾರ್ಕ್ಸ್ ಕಾರ್ಡು, ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡು, ಇದರಲ್ಲೆಲ್ಲ ಅಟೆಸ್ಟೇಷನ್ ಮಾಡಿಸ್ಬೇಕು. ಅಟೆಸ್ಟೇಷನ್ ಅಂದರೆ ಎಲ್ಲ ಸರ್ಟಿಫಿಕೇಟ್ ಲೈಕ್ ಕ್ಯಾಸ್ಟ್, ಇನ್ಕಮ್, ಆಧಾರ್ ಕಾರ್ಡು, ಎಲ್ಲ ಮಾರ್ಕ್ಸ್ ಎಲ್ಲದರ ಮೇಲೆ ಕಾಲೇಜ್ ಸೀಲು, ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕಿ, ಮತ್ತು ಇದು ಪ್ರಿಂಟೌಟು ಈ ಅಕ್ನಾಲಜ್ಮೆಂಟ್ನ ಪಿನ್ ಮಾಡಿ ನೀವು ಮತ್ತೆ ನಿಮ್ಮ ನಿಯರಲ್ಲಿರುವ ಡಿಸ್ಟಿಕ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೊಡಬೇಕು. ಅರ್ಥ ಆಯ್ತಾ? ಇಲ್ಲಿ ಕೊಟ್ಟವ್ರು ನೋಡಿ, ಯುವರ್ ಕಾಲೇಜ್ ಪ್ರಿನ್ಸಿಪಲ್ ಗೆಟ್ ಸೈನ್ಡ್ ಬೈ ಯುವರ್ ಕಾಲೇಜ್ ಪ್ರಿನ್ಸಿಪಲ್, ಆಲ್ಸೋ ಫೋಟೋ ಕಾಪಿ ಆಫ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಗೆಟ್ ದೆಮ್ ಅಟೆಸ್ಟೆಡ್ ಬೈ ಯುವರ್ ಕಾಲೇಜ್ ಫ್ಯಾಕಲ್ಟಿ. ಇದಾದಮೇಲೆ ಏನು ಮಾಡಬೇಕಂತಂದರೆ ಸ್ಟೆಪ್ 8 ಇದು ಇಂಪಾರ್ಟೆಂಟು. ಸಬ್ಮಿಟ್ ದಿ ಆರ್ಡ್ ಕಾಪಿ ಅಂದರೆ ನೀವೇನೇನು ಸೀಲ್ ಸಿಗ್ನೇಚರ್ ಅಟೆಸ್ಟೇಷನ್ ಮಾಡಿದ್ದೀರಾ ಆ ಕಾಪೀಸು ಡಿಸ್ಟಿಕ್ ಸೋಷಿಯಲ್ ವೆಲ್ಫೇರ್ ಆಫೀಸ್. ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ತಾಲೂಕಲ್ಲಿದ್ದರೆ ನೀವು ಡಿಸ್ಟಿಕ್ಗೆ ಹೋಗಬೇಕು. ಇಲ್ಲಾಂತಂದರೆ ನೀವು ಫಾರ್ ಎಕ್ಸಾಂಪಲ್ ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ ಆ ಕಾಲೇಜು ಅಂಡರ್ ಯಾಕೆ ಬರುತ್ತೆ, ಡಿಸ್ಟಿಕ್ ಬರುತ್ತಾ, ತಾಲೂಕಲ್ಲಿದೆಯಾ ಕಾಲೇಜು, ಡಿಸ್ಟಿಕ್ಕಲ್ಲಿದೆಯಾ, ಡಿಸ್ಟಿಕ್ಕಲ್ಲಿದ್ದರೆ ಡಿಸ್ಟಿಕ್ಗೆ ಕೊಡಿ, ತಾಲೂಕಿದ್ದರೆ ತಾಲೂಕಿಗೆ ಕೊಡಿ. ಆ್ಯಂಡ್ ಕೊಟ್ಟಾದಮೇಲೆ ನಿಮಗೆ ಅವರು ಇದು ವೆಲ್ಫೇರ್ ಆಫೀಸ್ ಅವರು ನಿಮಗೆ ವೆರಿಫಿಕೇಷನ್ ಮಾಡಿ ನಿಮ್ಮ ಅಮೌಂಟ್ ಅನ್ನೋದು ಕೊಡಬೇಕು, ಒಂದು ಸ್ಯಾಂಕ್ಷನ್ ಮಾಡ್ತಾರೆ. ಇದು ಟ್ರೈ ಮಾಡಿ, ನಿಮಗೆ ಹೆಲ್ಪ್ ಬರುತ್ತೆ. ಇದು ನಿಮ್ಮ ಹೈಯರ್ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದರೆ KCT ವೀಡಿಯೋಸು, ಸ್ಕಾಲರ್ಶಿಪ್ ವೀಡಿಯೋಸು ಮತ್ತು ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಎಲ್ಲ ವೀಡಿಯೋಸು ಒಂದೇ ಚಾನಲಲ್ಲಿ ಸಿಗುತ್ತೆ.
ಅದಕ್ಕೆ ನಮ್ಮ ಚಾನಲ್ಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ.